ಎಲ್ಲರಿಗೂ ನಮಸ್ಕಾರ. ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ತುಳಸಿಯನ್ನು ಲಕ್ಷ್ಮೀದೇವಿಯ ಸ್ವರೂಪ ಹಾಗೂ ಶ್ರೀ ಮಹಾವಿಷ್ಣುವಿಗೆ ಅತಿ ಪ್ರಿಯವಾದ ಗಿಡ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಬಹುತೇಕ ಪ್ರತಿಯೊಂದು ಹಿಂದೂ ಮನೆಯಲ್ಲೂ ತುಳಸಿ ಕಟ್ಟೆ ನಿರ್ಮಿಸಿ ಪ್ರತಿದಿನ ಪೂಜೆ ಮಾಡಲಾಗುತ್ತದೆ. ಆದರೆ ಕೆಲವರ ಮನೆಯಲ್ಲಿ ಚೆನ್ನಾಗಿ ಬೆಳೆದ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಆರಂಭಿಸುತ್ತದೆ. ಇದನ್ನು ನೋಡಿ ಹಲವರು ಆತಂಕ ಪಡುತ್ತಾರೆ. ವಾಸ್ತವವಾಗಿ ತುಳಸಿ ಒಣಗಲು ಕೆಲವೊಮ್ಮೆ ಸಹಜ ಕಾರಣಗಳಿರಬಹುದು. ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ತಪ್ಪುಗಳು ಕೂಡ ಕಾರಣವಾಗುತ್ತವೆ ಎಂದು ಹೇಳಲಾಗುತ್ತದೆ. ಅವು ಯಾವುವು ಎಂಬುದನ್ನು ತಿಳಿಯೋಣ. 1. ತುಳಸಿಗೆ ಅತಿಯಾಗಿ ಅಥವಾ ತುಂಬ ಕಡಿಮೆ ನೀರು ಹಾಕುವುದು. ತುಳಸಿ ಗಿಡಕ್ಕೆ ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ನೀರು ಹಾಕಬೇಕು. ಅತಿಯಾಗಿ ನೀರು ಹಾಕಿದರೆ ಬೇರು ಕೊಳೆಯಬಹುದು. ನೀರು ಹಾಕದೇ ಬಿಟ್ಟರೆ ಗಿಡ ಒಣಗಬಹುದು. ಆದ್ದರಿಂದ ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ ನೀರು ಹಾಕುವುದು ಉತ್ತಮ. 2. ಅಶುದ್ಧ ಸ್ಥಿತಿಯಲ್ಲಿ ತುಳಸಿಯನ್ನು ಮುಟ್ಟುವುದು. ಧಾರ್ಮಿಕ ನಂಬಿಕೆಯ ಪ್ರಕಾರ ಸ್ನಾನ ಮಾಡದೆ ಅಥವಾ ಅಶುದ್ಧ ಸ್ಥಿತಿಯಲ್ಲಿ ತುಳಸಿಯನ್ನು ಮುಟ್ಟಬಾರದು. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಭಕ್ತಿಯಿಂದ ಪೂಜೆ ಮಾಡುವುದು ಶುಭಕರವೆಂದು ಹೇಳಲಾಗುತ್ತದೆ. 3. ಈ ದಿನಗಳಲ್ಲಿ ಎಲೆಗಳನ್ನು ಕೀಳಬಾರದು. ಭಾನುವಾರ, ಏಕಾದಶಿ, ದ್ವಾದಶಿ ಹಾಗೂ ಸಂಜೆ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು ಎಂಬ ನಂಬಿಕೆ ಇದೆ. ಈ ನಿಯಮವನ್ನು ಪಾಲಿಸಿದರೆ ಶುಭ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. 4. ತುಳಸಿಯ ಸುತ್ತ ಸ್ವಚ್ಛತೆ ಇಲ್ಲದಿರುವುದು. ತುಳಸಿ ಕಟ್ಟೆಯ ಸುತ್ತಮುತ್ತ ಕಸ, ಕೊಳಕು ಅಥವಾ ಒಡೆದ ವಸ್ತುಗಳನ್ನು ಇಡಬಾರದು. ಸ್ವಚ್ಛವಾದ ಸ್ಥಳದಲ್ಲಿ ತುಳಸಿ ಗಿಡ ಇದ್ದರೆ ಮನೆಯ ವಾತಾವರಣವು ಶುಭಕರವಾಗಿರುತ್ತದೆ ಎಂಬ ನಂಬಿಕೆ ಇದೆ. ವಿಷ್ಣುವಿಗೆ ತುಳಸಿಯ ಶಾಪದ ಕಥೆ ತಿಳಿಯೋದಾದರೆ, ಪುರಾಣಗಳ ಪ್ರಕಾರ ವೃಂದ ಎಂಬ ಪತಿವ್ರತೆಯ ಶಾಪದಿಂದಲೇ ಶ್ರೀ ಮಹಾವಿಷ್ಣು ಶಾಲಿಗ್ರಾಮ ರೂಪವನ್ನು ಪಡೆದರು ಎಂಬ ಪ್ರಸಿದ್ಧ ಕಥೆಯಿದೆ. ನಂತರ ವೃಂದ ತುಳಸಿ ಗಿಡವಾಗಿ ಪೂಜಿಸಲ್ಪಟ್ಟಳು. ಆದ್ದರಿಂದ ವಿಷ್ಣು ಪೂಜೆಯಲ್ಲಿ ತುಳಸಿ ದಳಕ್ಕೆ ವಿಶೇಷ ಮಹತ್ವವಿದೆ. ತುಳಸಿ ಇಲ್ಲದೆ ವಿಷ್ಣು ಪೂಜೆ ಸಂಪೂರ್ಣವಾಗುವುದಿಲ್ಲ ಎಂದು ನಂಬಲಾಗಿದೆ. ಕೊನೆಯ ಮಾತು ಹೇಳುವುದಾದರೆ, ತುಳಸಿ ಗಿಡ ಒಣಗಿದರೆ ಅದನ್ನು ಕೇವಲ ಅಶುಭವೆಂದು ಭಯಪಡಬೇಕಾಗಿಲ್ಲ. ಮೊದಲು ಗಿಡದ ಆರೈಕೆ ಸರಿಯಾಗಿದೆಯೇ ಎಂದು ಗಮನಿಸಿ. ಜೊತೆಗೆ ಭಕ್ತಿಯಿಂದ ಪೂಜೆ ಮಾಡಿ, ಮನೆಯ ಸ್ವಚ್ಛತೆ ಕಾಪಾಡಿ, ಶಾಸ್ತ್ರದಲ್ಲಿ ಹೇಳಿರುವ ಆಚರಣೆಗಳನ್ನು ಸಾಧ್ಯವಾದಷ್ಟು ಪಾಲಿಸಿದರೆ ಸಾಕು. ತುಳಸಿ ಗಿಡ ಆರೋಗ್ಯವಾಗಿ ಬೆಳೆದು ಮನೆಯಲ್ಲೂ ಶುಭ, ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣ ನೆಲೆಸುತ್ತದೆ ಎಂಬುದು ಭಾರತೀಯ ಸಂಪ್ರದಾಯದ ನಂಬಿಕೆಯಾಗಿದೆ. ನಿಮಗೆ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.